ನಮಸ್ಕಾರ ವೀಕ್ಷಕರೇ, SN TVಯ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ವೀಕ್ಷಕರೇ, ತಾವೀಗ ನೋಡ್ತಾ ಇರೋದು ಧಾರವಾಡದ KC ಪಾರ್ಕ್ ರಸ್ತೆ. KC ಪಾರ್ಕ್ ಪಕ್ಕದಲ್ಲಿರುವಂತಹ ಏನು ಒಂದು ಅರಣ್ಯ ಫಾರೆಸ್ಟ್ ಕಾಂಪ್ಲೆಕ್ಸ್ ಇದೆ, ಅದರ ಮುಂದ್ಗಡೆನೆ ಧಾರವಾಡದಲ್ಲಿ ಇಂದು ಸುರಿದ ಭಾರೀ ಮಳೆಗೆ ಗಾಳಿ ಹಾಗೂ ಗುಡುಗು ಸಿಡಿಲಿನ ರಭಸಕ್ಕೆ ವಿದ್ಯುತ್ ಕಂಬವೊಂದು ಧರೆಗುರುಳಿದೆ. ಸರಿಯಾಗಿ ರಸ್ತೆಯ ಮಧ್ಯಕ್ಕೆ ಇದು ಬಿದ್ದಿದ್ದರಿಂದ ವಾಹನ ಸವಾರರೆಲ್ಲ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ. ಅದಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಮರಗಳು ಕೊಂಬೆಗಳೆಲ್ಲ ಕತ್ತರಿಸಿಕೊಂಡು ನೆಲಕ್ಕೆ ಬಿದ್ದಿದ್ದಾವೆ. ತಾವು ನೋಡ್ತಾ ಇದ್ದೀರಾ, ಸ್ವಲ್ಪ ಕತ್ತಲಿದೆ, ಹೀಗಾಗಿ ಸರಿಯಾಗಿ ವಿಡಿಯೋವನ್ನು ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಯಾವ ರೀತಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಾ. ಈಗ ಇಲ್ಲಿರುವಂತಹ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಇವತ್ತಿನ ಇಡೀ ರಾತ್ರಿ ವಿದ್ಯುತ್ ಇಲ್ಲ. ಎಲ್ಲರೂ ಕತ್ತಲಲ್ಲೇ ಇವತ್ತಿನ ದಿನವನ್ನು ಕಳೆಯಬೇಕಾಗುತ್ತೆ. ನೋಡಿ ಹೇಗೆ ಕಂಬ ಕಟ್ಟಾಗಿ ರಸ್ತೆ ಮಧ್ಯಕ್ಕೆ ಉರುಳಿದೆ. ನೋಡಿ, ಒಂದಲ್ಲ ಎರಡಲ್ಲ, ಮೂರು ಮರದ ಕೊಂಬೆಗಳು ಕತ್ತರಿಸಿ ನೆಲಕ್ಕೆ ಬಿದ್ದಿವೆ. ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ SN TV ಕನ್ನಡ ನ್ಯೂಸ್, ಧಾರವಾಡ.